जय श्रीमनारायण। जयत्यति बलो रामो लक्ष्मणश्च महाबलः राजा जयति सुग्रीवो राघवेण विपालितः दासोऽहं कौसलेन्द्रस्य रामस्य कृष्णकर्मणः हनुमान् शत्रुसैन्यानां निहन्ता मारुतात्मजः न रावणसहस्रं मे युद्धे प्रतिबलं भवेत् शिलाविस्तु प्रहरतः पादप्रेषसहस्रशः अर्धयित्वा पुरीं लङ्कामभिवादिजमैथिलीं समृद्धार्तो गमिष्यतां सर्वरक्षसाम् आपदामपहर्तारं धातारं सर्वसंपदां ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾನೀಗ ನಿಮ್ಮೆಲ್ಲರಿಗೋಸ್ಕರ ಜ್ಯೋತಿಷ ಶಾಸ್ತ್ರವನ್ನು ಎಷ್ಟು ಸರಳವಾಗಿ ನಿಮ್ಮೆಲ್ಲರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ನನಗೆ ಎಲ್ಲಿವರೆಗೂ ಗೊತ್ತಿದೆಯೋ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ತೀನಿ. ಸೊ ನಾವೀಗ ಮೊದಲನೇದಾಗಿ 12 ರಾಶಿಗಳಿದ್ದಾವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ರಾಶಿಗಳು ಕೂಡ ನಮಗೆ ಭೂಮಂಡಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮಗೆ 27 ನಕ್ಷತ್ರಗಳಿದ್ದಾವೆ. ಆ 27 ನಕ್ಷತ್ರಗಳು ಕೂಡ ನಮಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸೊ 3 ನಕ್ಷತ್ರಗಳಾಗಿ ಡಿವೈಡ್ ಆಗಿರುತ್ತೆ. ಆ 27 ನಕ್ಷತ್ರಗಳು 108 ಪಾದಗಳಾಗಿ ಡಿವೈಡ್ ಆಗಿ ಆ 108 ಪಾದಗಳನ್ನು ಕೂಡ ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಾಗಿ ಆಗಿ ಮತ್ತು ನಮಗೆ 9 ಪಾದಗಳಾಗಿ ಒಂದೊಂದು ಮನೆಗೆ 108 ಪಾದಗಳಾಗಿ ಡಿವೈಡ್ ಆಗಿರುತ್ತೆ. ಅದು 108 ಪಾದಗಳಾಗಿರುತ್ತೆ. ಅದು ನಮಗೆ 27 ನಕ್ಷತ್ರಗಳೇನಿದೆಯೋ ಅದು ನಮಗೆ ಫಿಕ್ಸಬಲ್, ಅಂದರೆ ಆ ಜಾಗದಿಂದ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಅನ್ನೋಂಥದ್ದು ಆಗೋದಿಲ್ಲ. ಈಗ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 1 ಪಾದ, ಇದು ನಮಗೆ ಮೇಷರಾಶಿ ಫಿಕ್ಸಬಲ್ ಆಗಿರುತ್ತೆ. ಈ ರೀತಿ 27 ನಕ್ಷತ್ರಗಳು ಕೂಡ ನಮಗೆ ಆ ಸ್ಥಾನಗಳಲ್ಲಿ ಪರಿಮಿತವಾಗಿರುವಂತಹ ನಕ್ಷತ್ರಗಳಾಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಮಗೆ ಗ್ರಹಗಳು ಅದು ಚಲನೆಯನ್ನು ಮಾಡುವಂತಹ ಗ್ರಹಗಳಾಗಿರುತ್ತೆ. ಈಗ ರವಿ, ಸಿಂಹರಾಶಿಗೆ ಅಧಿಪತಿ ರವಿ ಆಗಿರುವಂತಹ ರವಿಗ್ರಹಗಳನ್ನು ಪ್ರತಿ ತಿಂಗಳು ಕೂಡ ಚಲನೆಯನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಚಂದ್ರ ಕೂಡ ಪ್ರತಿನಿತ್ಯ 2.5 ದಿನಗಳಿಗೆ ಒಂದು ದಿನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡ್ತಿರ್ತಾನೆ. 24 ಗಂಟೆಗೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಚಂದ್ರಗ್ರಹ ಮಾಡ್ತಿರ್ತಾನೆ. ಅದೇ ರೀತಿ ಈ ಎಲ್ಲ ಗ್ರಹಗಳು ಕೂಡ ಸಂಚಾರವನ್ನು ಮಾಡ್ತಾನೆ ಇರ್ತಾರೆ. ಅದು ನಮಗೆ ಮೂವಿಂಗ್ ಆಫ್ ದ ಗ್ರಹಗಳಾಗಿರುತ್ತೆ. ಆದರೆ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನು ಅಂತಂದರೆ, ಈ 27 ನಕ್ಷತ್ರಗಳು ಏನಿದೆಯೋ ಗ್ರಹಗಳು ಯಾವ ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡಿದ್ರೆ ನಮಗೆ ಯಾವ ರೀತಿ ಫಲಾದಿಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಂದ್ರೆ 27 ನಕ್ಷತ್ರಗಳ ಬಗ್ಗೆ ನಮಗೆ ಮುಂಚಿತವಾಗಿ ತಿಳಿದಿರಬೇಕು. ನಮಗೆ ಬರೋ ನೆಕ್ಸ್ಟ್ ವಿಡಿಯೋ ಏನಿರುತ್ತೋ ಕಂಪ್ಲೀಟಾಗಿ ಒಂದೊಂದು ನಕ್ಷತ್ರದ ಬಗ್ಗೆ ವಿವರವಾಗಿ ಒಂದೊಂದು ನಕ್ಷತ್ರದ ಬಗ್ಗೆ ವಿಚಾರಣೆಯನ್ನು ತಿಳ್ಕೊಳ್ಳೋಣ. ಒಂದೊಂದು ನಕ್ಷತ್ರ ಅಂತಂದರೆ ನಮಗೆ ನಾಳೆ ಬರುವಂತಹ ಅಶ್ವಿನಿ ನಕ್ಷತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋದಾಗಿರುತ್ತೆ. ಆ ನಕ್ಷತ್ರ ಹೇಗೆ ಬಂತು, ಆ ನಕ್ಷತ್ರದ ಒಂದು ಕಾರಕ ಏನು, ಆ ನಕ್ಷತ್ರ ಒಂದು ತತ್ವ ಏನು ಅನ್ನೋ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇದೇ ರೀತಿಯಾಗಿ ನನ್ನ ವಿಡಿಯೋವನ್ನು ನೋಡ್ತಾ ನೀವು ಸಬ್ಸ್ಕ್ರಿಪ್ಷನ್ ಅನ್ನೋಂಥದ್ದನ್ನು ಮಾಡ್ಕೊಳ್ತಾ CBA ಅಸ್ಟ್ರಾಲಜರ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ನೀವು ಎಂಕರೇಜ್ ಮಾಡಿ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ನಮ್ಮ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳು ಕೂಡ ಕಂಪ್ಲೀಟಾಗಿ ನಿಮಗೆ ಎಲ್ಲರಿಗೂ ಕೂಡ ಉಪಯೋಗಕರವಾಗಿರುವಂತಹ ವಿಡಿಯೋಗಳಾಗಿರುತ್ತೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ.